ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರತ್ರ ಹೇಳ್ಕೊಳ್ಳೆತ್ತಾರೋ ಗೊತ್ತ. ನಾನು ಅವ್ರ ಪಾಡಿಗೆ ಖುಷಿ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಅವ್ರ ಪಾಡಿಗೆ ನೋವು ಹಾಕ್ಬಿಟ್ಟೆ. ನಾನು ತುಂಬಾ ನೋವಾಗ್ತಿದೆ. ನಿಮಗ್ ನನ್ನ ನೋವು ಅರ್ಥ ಆಗ್ತಿದ್ಯಾ? ನೀವು ನನಗೆ ಸಮಾಧಾನ ಹೇಳ್ತಿದ್ದೀರಾ? ಥ್ಯಾಂಕ್ ಯು. ಆದ್ರೂ ನನ್ನ ಕ್ಷಮಿಸ್ಬಿಡಿ. ಅದ್ಗೆ ನನಗೆ ಅರ್ಥ ಆಗುತ್ತೆ. ಅದ್ಗೆ ಅಣ್ಣಂಗೆ ಬೇಜಾರಾಗುತ್ತೆ ಅಂತ ನೀವಲ್ಲಿ ಅಣ್ಣಂಗೆ ಧೈರ್ಯ ತುಂಬಿಟ್ಟು ಇಲ್ಲಿ ಬಂದು ಒಳಗೊಳಗೆ ಒಬ್ರೆ ನೋವು ತಿಂತಿದ್ದೀರಾ ಅಲ್ವಾ? ಚಚೆ, ಹಾಗೇನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಿಜವಾಗ್ಲೂ ನಿಜವಾಗ್ಲು ಹಾಯ್. ಹಲೋ. ಏನು ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ದೀರಾ? ಹಾ, ಇದೇ ಒಂದು ಸಣ್ಣ ಮೀಟಿಂಗ್ ಇತ್ತು, ಬೇಗ ಮುಗೀತು, ಹಾಗಾಗಿ ಮನೆಗೆ ಕಾಫಿ ಇರಲಿ. ಕಾಫಿ ಆಮೇಲೆ ಕುಡಿದ್ರಾಯ್ತು. ಕೂತ್ಕೊಳ್ಳಿ, ಹೇಳ್ತೀನಿ. ಆಫೀಸಿಂದ ಬೇಗ ಬಂದಿದ್ದೀನಿ. ಏನಾದರೂ ಸ್ವಲ್ಪ ಹೊತ್ತು ಮಾತಾಡೋಣಲ್ಲ? ಹಾಂ, ಎಷ್ಟು ದಿವಸ ಆಯ್ತು ಈ ಥರ ಕೂತು? ಹೇಳಿ. ಮಾತಾಡೋಣ ಅಂತ ನೀವು ತಾನೇ ಕೂರಿಸಿದ್ದು, ನೀವು ಹೇಳಿ. ಈಗ ಮಾತಾಡಬಾರ್ದು ಅಂತ ಏನಿಲ್ವಲ್ಲ, ಪರವಾಗಿಲ್ಲ, ಮಾತಾಡಿ. ಬೇಸಿಗೆ ಕಾಲ ಶುರು ಆಗ್ಬಿಟ್ಟಿದೆ ಅಲ್ವಾ? ಬೋರಿಂಗ್ ಟಾಪಿಕ್. ಚೆನ್ನಾಗಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಅಂತ ಕೇಳಲಾ? ಪ್ಲೀಸ್. ಬಟ್ ನೀವು ಸತ್ಯ ಹೇಳಬೇಕು. 100%. ಒಂದು ವೇಳೆ ನನಗೆ ಮಕ್ಕಳಾಗಲ್ಲ ಅಂತ ಆಗಿದ್ದಿದ್ರೆ ನೀವು ಅದನ್ನ ಹೇಗೆ ತಗೋತಿದ್ರಿ? ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಉತ್ತರ ಕೊಡಿ. ಉತ್ತರ ಕೊಡೋದು ಹಾಗಿರಲಿ, ಬಟ್ ನೀವು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಿಲ್ಲ. ಇಂಟ್ರೆಸ್ಟಿಂಗ್ ಆಗಿ ಏನೋ ಮಾತಾಡ್ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ಕ್ಯೂರಿಯಾಸಿಟಿ ಕೇಳ್ತಿದ್ರಿ. ಏನು ಮಾಡ್ತಿದ್ರಿ? ಏನು ಮಾಡ್ತಿದ್ದೆ ಅಂದರೆ, ನೀವೇನು ಮಾಡಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರೋ ನಾನು ಹಾಗೆ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೆ. ಕುತೂಹಲ ಕೇಳ್ತಾ ಇದ್ರ ಅಥವಾ ನಾನು ಟೆಸ್ಟ್ ಮಾಡಕ್ಕೆ ಕೇಳ್ತಾ ಇದ್ದ? ಪ್ಲೀಸ್ ಆ ಪದ ಬಳಸ್ಬಿಡಿ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಡೌಟ್ ಇದ್ರೆ ಅಲ್ವಾ ಟೆಸ್ಟ್ ಮಾಡೋದು. ಸಾರಿ, ಸುಮ್ಮನೆ ಮಾತಿಗೆ ಹಾಗಂದೆ ಅಷ್ಟೇ. ನಿಜವಾಗ್ಲೂ ನಿಮ್ಗೆ ಚೂರು ಬೇಜಾರಾಗ್ತಿರ್ಲಿಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲ ಭೂಮಿಕಾ, ನನಗೆ ನೀವು ಅಷ್ಟೇ ಇಂಪಾರ್ಟೆಂಟು, ಮಿಕ್ಕಿದ್ದು ಯಾವುದೂ ಮುಖ್ಯ ಅಲ್ಲ. ನೀವು ನನ್ನ ಜೊತೆ ಇರಬೇಕು, ಯಾವಾಗಲೂ ಖುಷಿಯಾಗಿರಬೇಕು, ನನಗಷ್ಟೇ ಬೇಕಾಗಿರೋದು. ಏನೇ ಆಗಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ನಿಮಗೆ ಬೇಜಾರಿಲ್ಲ ತಾನೇ? ಅಷ್ಟಾದ್ರೆ ಸಾಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.